ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ವಾಹಿನಿಗೆ ಸ್ವಾಗತ. ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಅವರು IPL 2026ರ ಸೀಸನ್ ಆರಂಭಕ್ಕೂ ಮುನ್ನ ತಮ್ಮ ದೊಡ್ಡ ಗುಣದ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹೌದು, IPL 2026ರ IPLನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಅಂಥದ್ದೇನು ದೊಡ್ಡ ಗುಣ ತೋರಿಸೋಕೆ ಬರ್ತಾ ಇದ್ದಾರೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಮುಂಬೈನ ವಾಂಖಡೆ ಸ್ಟೇಡಿಯಂನ ಸುಮಾರು 11 ಮಂದಿ ಮೈದಾನ ಸಿಬ್ಬಂದಿಗೆ ಅಂದರೆ ಗ್ರೌಂಡ್ ಸ್ಟಾಫ್ಗೆ ಹಾರ್ದಿಕ್ ಪಾಂಡ್ಯ ಅವರು ತಲಾ ₹10ಗಳ ಚೆಕ್ ನೀಡುವ ಮೂಲಕ ಭರ್ಜರಿ ಉಡುಗೊರೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಅವರು ₹1.1 ಕೋಟಿ ಈ ಸಿಬ್ಬಂದಿಗಳಿಗಾಗಿ ವ್ಯಯಿಸಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು ಗ್ರೌಂಡ್ ಸ್ಟಾಫ್ಗಳಿಗೆ ಉಡುಗೊರೆ ನೀಡಲು ಕಾರಣಗಳೇನು ನೋಡುವುದಾದರೆ, ಇತ್ತೀಚೆಗೆ ನಡೆದ 2026ರ T20 ವಿಶ್ವಕಪ್ ಟೂರ್ನಿಗೂ ಮುನ್ನ ಹಾರ್ದಿಕ್ ಪಾಂಡ್ಯ ಅವರು ವಾಂಖಡೆ ಕ್ರೀಡಾಂಗಣದಲ್ಲಿ ಕಠಿಣ ತರಬೇತಿ ನಡೆಸಿದರು. ಪಾಂಡ್ಯ ಅವರು ಅಭ್ಯಾಸ ಮಾಡುವಾಗ ಈ ಮೈದಾನದ ಸಿಬ್ಬಂದಿ ತಡರಾತ್ರಿಯವರೆಗೂ ಮೈದಾನದಲ್ಲಿಯೇ ಇದ್ದು ಅವರಿಗೆ ಸಂಪೂರ್ಣ ಸಹಕಾರ ನೀಡಿದರು. ಆ ಸಮಯದಲ್ಲಿ ಸಿಬ್ಬಂದಿಯ ಶ್ರಮವನ್ನು ಗುರುತಿಸಿದ ಹಾರ್ದಿಕ್ ಪಾಂಡ್ಯ ವಿಶ್ವಕಪ್ ಮುಗಿದ ನಂತರ ನಿಮಗೆ ವಿಶೇಷ ಉಡುಗೊರೆ ನೀಡುತ್ತೇನೆ ಎಂದು ಮಾತು ಕೊಟ್ಟಿದ್ದರು. ಈಗ IPL ಆರಂಭಕ್ಕೂ ಮುನ್ನ ಆ ಮಾತನ್ನ ಉಳಿಸಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಹಾರ್ದಿಕ್ ಪಾಂಡ್ಯ ಅವರು, ನಾವು ಮೈದಾನದಲ್ಲಿ ಆಡುವಾಗ ಕಾಣಿಸಿಕೊಳ್ಳುತ್ತೇವೆ, ಆದರೆ ನಮ್ಮ ಯಶಸ್ಸಿನ ಹಿಂದೆ ತೆರೆಮರೆಯಲ್ಲಿ ಕೆಲಸ ಮಾಡುವ ಈ ಸಿಬ್ಬಂದಿಗಳ ಶ್ರಮ ಅಪಾರ. ಅವರ ಪರಿಶ್ರಮಕ್ಕೆ ಗೌರವ ಸೂಚಿಸುವುದು ನನ್ನ ಕರ್ತವ್ಯ ಎಂದು ಹಾರ್ದಿಕ್ ಪಾಂಡ್ಯ ಅವರು ಹೇಳಿದ್ದಾರೆ. ಹಾರ್ದಿಕ್ ಪಾಂಡ್ಯ ಮತ್ತು ಅವರ ಸಹೋದರ ಕೃನಾಲ್ ಪಾಂಡ್ಯ ಈ ಹಿಂದೆಯೂ ಇಂತಹ ಉದಾರತೆ ತೋರಿದ್ದಾರೆ. ತಮ್ಮ ಕೋಚ್ಗೆ ಕಾರು ಉಡುಗೊರೆ ನೀಡಿದ್ದರು. ಬಡ ಹೆಣ್ಣು ಮಕ್ಕಳ ಮದುವೆಗೆ ಹಣಕಾಸಿನ ನೆರವು ನೀಡಿದ್ದರು. ಕೋವಿಡ್ ಸಮಯದಲ್ಲಿ ಸುಮಾರು 200 ಆಮ್ಲಜನಕ ಸಾಂದ್ರಕಗಳನ್ನು ದೇಣಿಗೆ ನೀಡಿದ್ದರು. ಇನ್ನು ಮುಂಬೈ ಇಂಡಿಯನ್ಸ್ ತಂಡವು ಮಾರ್ಚ್ 29ರಂದು ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ತನ್ನ ಮೊದಲ ಪಂದ್ಯವನ್ನು ಆಡಲಿದೆ. ನಾಯಕನ ಈ ಕೆಲಸಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಹಾರ್ದಿಕ್ ಪಾಂಡ್ಯರ ಈ ಗುಣ ಕೇವಲ ಮುಂಬೈನ ಆ ಸಿಬ್ಬಂದಿಗಳು ಮಾತ್ರ ಮೆಚ್ಚುವುದಲ್ಲದೆ ಇಡೀ ದೇಶನೇ ಮೆಚ್ಚಬೇಕು. ಹೌದು, ಯಾರೆಲ್ಲ ಈ ಒಳ್ಳೆಯ ಗುಣದ ಬಗ್ಗೆ ನಿಮಗೆ ಮೆಚ್ಚುಗೆ ಇದೆ ಎಂದು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಈ ಬಾರಿ IPLನಲ್ಲಿ ಬೊಂಬಾಟ್ ಪ್ರದರ್ಶನ, ಬೌಲಿಂಗ್ ಹಾಗೂ ಬ್ಯಾಟಿಂಗ್ನಲ್ಲಿ ಅಬ್ಬರ ತೋರಿಸುತ್ತಾರಾ ಇಲ್ಲವಾ ಎಂದು ಸಹ ತಿಳಿಸಿ. ಸೊ ಇದಾಗಿತ್ತು ಇಂದಿನ ಕ್ರಿಕೆಟ್ನ ಸುದ್ದಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗ್ತಾ ಇರೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು.